ಇವತ್ತು ಸೆಕೆಂಡ್ ಡೇ ಆರಿ ವರ್ಕ್ ಕ್ಲಾಸು. ಇವತ್ತು ನಾನು ಝರಿ ಥ್ರೆಡ್ಡಲ್ಲಿ ನಿಮ್ಗೆ ಚೈನ್ ಸ್ಟಿಚ್ ಹಾಕ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಗಂಟು ದೊಡ್ಡದಾಗಿರಬೇಕು. ಈ ಥರ 4-5 ಸಲ ಸುತ್ಕೋಬೇಕು. ಸುತ್ಕೊಂಡು ಹಿಂಗೆ ಹೇಳಿದ್ರೆ ಗಂಟಾಗತ್ತೆ. ಹಿಂಗೆ ಎಳ್ಕೊಳ್ಳಿ, ಗಂಟಾಗತ್ತೆ. ಈಗ ಇದನ್ನು ಕೆಳಗಡೆಯಿಂದ ಚೈನ್ ಸ್ಟಿಚ್ ಹಾಕ್ತೀನಿ. ನೋಡಿ, ತುಳಿಪ್ ಅನ್ನೋದು ನಮ್ಮ ಕಡೆ ಇರಬೇಕು, 14 ಅನ್ನೋದು ಅಪೋಸಿಟಲ್ಲಿ ಇರಬೇಕು. ಬಂತಾ? ಕೆಳಗಡೆ ಎಳ್ಕೊಂಡಿದ್ದೀನಿ. ಮತ್ತೆ ಕೆಳಗಡೆ ಸುತ್ತಿ ಮೇಲೆ ತಗೊಂಡು ಹಿಡಿದ್ರೆ ಚೈನ್ ಆಗುತ್ತೆ. ನಿನ್ನೆಗಿಂತ ಇವತ್ತು ನೀಟಾಗಿ ಕಾಣಿಸುತ್ತೆ ನೋಡಿ ಚೈನು, ಝರಿ ಥ್ರೆಡ್ ಅನ್ನೋದ್ರಿಂದ. ತುಂಬ ದೂರ ಹಾಕೋಕೋಬೇಡಿ, ಸ್ವಲ್ಪ ಹತ್ತತ್ರನೇ ಇರಲಿ. ಅವಾಗ ನಮಗೆ ಚೈನ್ ಸ್ಟಿಚ್ ನೀಟಾಗಿ ಬರುತ್ತೆ. ತುಳಿಪ್ ಅನ್ನೋದು ನಮ್ಮ ಕಡೆ ಇರಬೇಕು, 14.5 ಅನ್ನೋದು ಅಪೋಸಿಟಲ್ಲಿರಬೇಕು. ಚುಚ್ಚಬೇಕು, ತಿರುಗಿಸ್ಬೇಕು. ಈ ಥರ ಹಾಕ್ತಾಯಿದ್ರೆ ನೀಟಾಗಿ ಬರುತ್ತೆ. ಡೈಲಿ ಹಾಕಿ ನೋಡ್ತಾ ಇರಬೇಕು. ಒಂದಿನ ಹಾಕಿ 2 ದಿವಸ ಹಾಕಿಲ್ಲ ಅಂದರೆ ಚೈನ್ ಸ್ಟಿಚ್ ನೀಟಾಗಿ ಬರೋದಿಲ್ಲ. ಒಂದು 5 ಡೇಸ್ ರೆಗ್ಯುಲರಾಗಿ ಚೈನ್ ಸ್ಟಿಚ್ ಒಂದು ಕಲ್ತ್ರೆ ಸಾಕು. ನೀವು ಆರಿ ವರ್ಕ್ ಕಲ್ತಂಗೆ ಈ ಚೈನ್ ಸ್ಟಿಚ್ ಗೊತ್ತಿದ್ರೇ ಬೀಟ್ಸ್ ವರ್ಕು ಎಲ್ಲ ಮಾಡೋಕ್ಕಾಗೋದು. ನೋಡಿ ಇಷ್ಟೇ, ಇದು ಹಿಂಗೆ ಹೇಳಿದ್ರೆ ಮುಗೀತು. ಇಷ್ಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಬಾಯ್.